ಧಾರವಾಡ ಅಕ್ಷಾ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ವಿರುದ್ಧ ಧಾರವಾಡದ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫೆಬ್ರವರಿ 24ರಂದು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಬೃಹತ್ ಹೋರಾಟ ನಡೆದಿತ್ತು. ಈ ಹೋರಾಟದ ನೇತೃತ್ವವನ್ನು ಇದೇ ಕಾಂತಕುಮಾರ್ ವಹಿಸಿದ್ದರು. ಧಾರವಾಡದ ಶ್ರೀನಗರದಿಂದ ಜಯನಗರ ಕ್ರಾಸ್ವರೆಗೆ ಉದ್ಯೋಗಾಕಾಂಕ್ಷಿಗಳು ದೊಡ್ಡ ಮಟ್ಟದಲ್ಲೇ ಜಮಾಯಿಸಿ ಬ್ಯಾರಿಕೇಡ್ ತಳ್ಳಿ ತಳ್ಳಾಟ ನೂಕಾಟ ನಡೆಸಿದ್ದರು. ಈ ಹೋರಾಟಕ್ಕೆ ಪೊಲೀಸರು ಬಿಜೆಪಿಗೆ ಮಾತ್ರ ಅವಕಾಶ ನೀಡಿದ್ದರು. ಆದರೆ ಆಕ್ಸಾ ಸಂಘಟನೆ ಇದರ ಮುಂದಾಳತ್ವ ವಹಿಸಿ ಉದ್ಯೋಗಾಕಾಂಕ್ಷಿಗಳನ್ನು ಜಮಾಯಿಸಿತ್ತು. ಈ ಆಕ್ಷಾ ಸಂಘಟನೆ ಲಿಂಗಾಯತ ಭವನ ಹಾಗೂ ಜುಬಿಲಿ ವೃತ್ತದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಪೊಲೀಸರ ಜೊತೆ ಸಂಘರ್ಷ ಮತ್ತು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಲ್ಲದೆ ರಸ್ತೆ ತಡೆ, ಮಾರ್ಗ ಬದಲಾವಣೆ ಕೂಡ ಮಾಡಿದ್ದಾರೆ ಎಂದು ಇದೀಗ ಆಕ್ಸಾ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಹಾಗೂ ಇಬ್ಬರು ಪದಾಧಿಕಾರಿಗಳ ಮೇಲೆ ಇದೀಗ ಉಪನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. 24ನೇ ತಾರೀಕು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆಗೆ ಕರೆ ನೀಡಿದರು. ಅದು ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ ಪ್ರತಿಭಟನೆ ನಡೆದಿತ್ತು. ಅದರ ಮಧ್ಯ ಮತ್ತು ಅದಾದ ನಂತರ ಸುಮಾರು 1,500-2,000 ಜನ ವಿದ್ಯಾರ್ಥಿಗಳು ಇಲ್ಲಿ ಕೆಲವರ ಒಂದು ಪ್ರಚೋದನೆಯಿಂದ ನಮ್ಮ ಜುಬಿಲಿ ಸರ್ಕಲಲ್ಲಿ ಕೂತು ಸುಮಾರು 3.5 ಗಂಟೆಗಳ ಕಾಲ ಜುಬಿಲಿ ಸರ್ಕಲ್ ಬಂದ್ ಮಾಡಿದ್ದು ತಮ್ಮೆಲ್ಲರಿಗೂ ನಡೆದಿದೆ. ಅದರ ಹಿನ್ನೆಲೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನು ಈಗಾಗಲೇ ದಾಖಲು ಮಾಡಿಕೊಂಡಿದೆ. ಒಂದು ಸರ್ವಮಂಗಳ ಸರ್ಕಲಲ್ಲಿ ನಮ್ಮ ಪೊಲೀಸ್ ಬ್ಯಾರಿಕೇಡನ್ನು ಬ್ರೀಚ್ ಮಾಡಿ ಅಲ್ಲಿಂದ ಮುಂದೆ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು. ಇನ್ನೊಂದು ಜುಬಿಲಿ ಸರ್ಕಲ್ ಬಂದ್ ಮಾಡಿರುವಂಥದ್ದು. 2 ಪ್ರತ್ಯೇಕ ಪ್ರಕರಣಗಳು. ನನಗಿರೋ ಮಾಹಿತಿ ಪ್ರಕಾರ ಕಾಂತಕುಮಾರ್ ಮತ್ತು ಅವರ ಅಕ್ಷಾ ಫೌಂಡೇಶನ್ ಏನಿದೆ ಅದರ ಕೆಲವರು ಯಾರು ಆಫೀಸ್ ಬೇರರ್ಸ್ ಅಲ್ಲಿದ್ದರು ಅವ್ರಗಳ ಮೇಲೆ ಆಗಿರುವಂಥದ್ದು ನಮ್ಮ ಬಂದಿದೆ. ಆ 2 ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಅದನ್ನು ತನಿಖೆ ಮಾಡ್ತೀವಿ. ನಮ್ಮ ಕೆಲ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪೆಟ್ಟು ಬಿದ್ದಿರುವಂಥದ್ದು ನಮಗೂ ಗೊತ್ತಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಪರಾಮರ್ಶೆ ಮಾಡಿ ಅಗತ್ಯ ಬಿದ್ದರೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ.